ನಿನ್ನೆ ಡಿಸಿಎಂ ಡಿಕೆ ಶಿವಕುಮಾರ್ ಆಡಿದಂತಹ ಅದೊಂದು ಮಾತು ಈಗ ಸ್ಯಾಂಡಲ್ವುಡ್ನಲ್ಲಿ ಹೊಸ ಕಿಚ್ಚನ್ನು ಹೊತ್ತಿಸ್ಬಿಟ್ಟಿದೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಟ್ಟು ಬೋಲ್ಟು ಟೈಟ್ ಮಾಡೋದಕ್ಕೆ ಗೊತ್ತು ಅಂತ ಹೇಳಿ ಡಿಕೆಶಿ ಹೇಳಿದ್ರಲ್ಲ, ಆ ಸ್ಟೇಟ್ಮೆಂಟ್ನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಫಿಲಂ ಚೇಂಬರ್ ಖಂಡನೆಯನ್ನು ವ್ಯಕ್ತಪಡಿಸಿದೆ ಅನ್ನೋದು ಗೊತ್ತಾಗ್ತಾ ಇದೆ. ಡಿಕೆಶಿ ಅಧಿಕಾರದ ದರ್ಪದಿಂದ ಹೇಳಿಕೆಯನ್ನು ಕೊಟ್ಟಿರಬಹುದು. ಸರ್ಕಾರವೇ ಸಿನಿಮಾವನ್ನ ಮಾಡ್ಲಿ ಬಿಡಿ ಅಂತ ಹೇಳಿ ಫಿಲಂ ಚೇಂಬರ್ ಹೇಳಿರುವಂಥದ್ದು. ಡಿಸಿಎಂ ಡಿಕೆಶಿ ವಿರುದ್ಧ ಫಿಲಂ ಚೇಂಬರ್ ಅಧ್ಯಕ್ಷ ನರಸಿಂಹಲು ಕಿಡಿಕಾರಿದ್ದಾರೆ. ನಟ್ಟು ಬೋಲ್ಟು ಟೈಟ್ ಮಾಡೋದಕ್ಕೆ ಗೊತ್ತು ಅಂತ ಹೇಳಿ ನಿನ್ನೆಯ ಕಾರ್ಯಕ್ರಮದಲ್ಲಿ ಡಿಕೆ ಶಿವಕುಮಾರ್ ಮಾತನಾಡಿದರು. ಇದಕ್ಕೆ ಚಿತ್ರರಂಗದ ಹಲವರಿಂದ ವ್ಯಾಪಕ ಆಕ್ರೋಶ ಕೂಡ ವ್ಯಕ್ತವಾಗ್ತಾ ಇತ್ತು. ಈಗ ಡಿಕೆ ಶಿವಕುಮಾರ್ ಸ್ಟೇಟ್ಮೆಂಟ್ಗೆ ಫಿಲಂ ಚೇಂಬರ್ನ ಅಧ್ಯಕ್ಷರು ಖಾರವಾಗಿಯೇ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಜೊತೆ ಫಿಲಂ ಚೇಂಬರ್ನ ಅಧ್ಯಕ್ಷರಾಗಿರುವಂತಹ ನರಸಿಂಹಲ್ ಅವರು ಇದ್ದಾರೆ. ಸರ್ ನಮಸ್ತೆ. ಸರ್, ಈಗ ಡಿಕೆಶಿ ಅವರ ಖಡಕ್ ನುಡಿಗಳು ನಿನ್ನೆ ಯಾವ ರೀತಿ ತಗೋತೀರಾ? ಎಲ್ಲೆಲ್ಲಿ ಯಾರ್ಯಾರ ನಟ್ಟು ಬೋಲ್ಟನ್ನು ಕರೆಕ್ಟ್ ಮಾಡಬೇಕು ಅನ್ನುವಂಥದ್ದು ನನಗೆ ಗೊತ್ತಿದೆ ಅಂತ ಹೇಳ್ತಾರೆ. ಇದನ್ನ ಫಿಲಂ ಚೇಂಬರ್ ವಾರ್ನಿಂಗ್ ಅಂತ ಕನ್ಸಿಡರ್ ಮಾಡುತ್ತೋ ಅಥವಾ ಏನಂತ ಕನ್ಸಿಡರ್ ಮಾಡುತ್ತೆ? ಇದನ್ನು ರಿಕ್ವೆಸ್ಟ್ ಅಂತ ಕನ್ಸಿಡರ್ ಮಾಡುತ್ತೆ? ಮೇಡಮ್, ಆ್ಯಕ್ಚುಲಿ ಅವ್ರು ಮಾತಾಡಿದ್ದಾರೆ. ಅವರು ಏನು ಅನಿಸಿಕೆ ಅಂದರೆ ಅವ್ರ ಮನಸ್ಸಲ್ಲಿ ಇರೋದು ಹೇಳ್ತೀನಿ. ನಮಗೋಸ್ಕರ ಹಬ್ಬ ಮಾಡ್ತಾಯಿದ್ದಾರೆ. ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿಬಿಟ್ಟು ಸಿನಿಮಾ ಇಂಡಸ್ಟ್ರಿಗೋಸ್ಕರ ಚಲನಚಿತ್ರೋತ್ಸವ ಅಂತ ವರ್ಷಕ್ಕೊಂದ್ಸಲಿ ಮಾಡ್ತಾಯಿದ್ವಿ ಅಲ್ವಾ? ಅದರಲ್ಲಿ ಎಂಟೈರು ಇಂಡಸ್ಟ್ರಿ ಭಾಗವಹಿಸಿಲ್ಲ ಅನ್ನೋದು ಅವ್ರಿಗೆ ಒಂದು ನೋವಿದೆ. ಅದರಿಂದ ಅವ್ರು ಹೇಳಿದ್ದಾರೆ, ಕೆಲವ್ರನ್ನ ರಾಯಭಾರಿಗೆ ಕರೀತಾರೆ, ಅವರ ಬಸ್ ಸ್ಟ್ಯಾಂಡ್ ಸುಟ್ಟು ಹೋಗಿ ಅಟೆಂಡ್ ಆಗ್ತಾರೆ. ಅವ್ರು ಮಾತಾಡಿದ್ದಾರೆ. ಅದು ನಾವು ರಾಂಗ್ ಅಂತ ಹೇಳೋಕ್ಕಾಗಲ್ಲ, ರೈಟು ಅಂತಲೂ ಹೇಳೋಕ್ಕಾಗಲ್ಲ. ಸಿನಿಮಾ ರಂಗದ ಮೇಲೆ ನನಗೆ ಕೋಪ ಇದೆ ಅಂತಾರೆ. ಆ್ಯಕ್ಚುಲಿ ನಾವು ನಮ್ಮ ಸಿನಿಮಾ ರಂಗದವರು ನೆಲ ಜಲ ವಿಷಯ ಬಂದಾಗ ಯಾವತ್ತೂ ಹಿಂಜರಿದಿಲ್ಲ. ನಾನು ಕೇಳ್ತಾ ಇರೋದು ಆ ಪರ್ಟಿಕ್ಯುಲರ್ ಪದದ ಬಗ್ಗೆ, ಪದ ಬಳಕೆ, ನಟ್ಟು ಬೋಲ್ಟು ಸರಿ ಮಾಡ್ತೀವಿ ಅನ್ನುವಂತಹ ಪದ ಬಳಕೆ ಬಗ್ಗೆ ತಮಗೆ ಬೇಸರ ಇಲ್ಲ ಹಾಗಿದ್ರೆ? ಅವರಿಗೆ ಬೇಸರ ಅನ್ನೋದಕ್ಕಂತ ಅವ್ರ ಮನದಲ್ಲಿ ಹೇಳ್ತಾ ಇರೋದು, ಫಿಲಂ ಚೇಂಬರ್ಗೆ ಬೇಸರ ಆಗಿದೆಯಾ ಸರ್ ಈ ಪದ ಬಳಕೆಯಿಂದ, ಅಥವಾ ಇಲ್ಲ ಪರವಾಗಿಲ್ಲ ಅಂತ? ನಾವು ಹೇಳೋಕೆ ಇಷ್ಟಪಡಲ್ಲ. ಅವ್ರು ಹೇಳಿರೋದು ಸರಿ ಅಂತಲೂ ಹೇಳೋದಿಲ್ಲ, ಸರಿ ಇಲ್ಲ ಅಂತಲೂ ಹೇಳೋಕೆ ಅವ್ರ ಅನಿಸಿಕೆ ಅದು ಹೇಳಿದ್ದಾರೆ. ಬಟ್ ನಟ್ಟು ಬೋಲ್ಟ್ ಅನ್ನೋದು ಇದೆಯಲ್ಲ, ಅದು ಅಧಿಕಾರ ದರ್ಪದಲ್ಲಿ ಹೇಳಿದ್ದಾರೆ. ಅವ್ರು ಹೇಳಿ ಮುಂದಿನ ದಿನಗಳಲ್ಲಿ ನಮ್ಮ ನಾಯಕರ ನಟರಿಗೆ ನಾವೇನು ಹೇಳೋಕ್ಕೆ ಬಯಸ್ತೀವಿ ಅಂದರೆ, ಒಂದು ಹಬ್ಬ ಅಂತ ಮಾಡಿದಾಗ ಎಲ್ಲರೂ ಸೇರಿ ಮಾಡೋವಂಥದ್ದು ಇದು. ನಮಗೋಸ್ಕರ ಹಬ್ಬ ನಡೀತಾ ಇರೋದು. ಏನು ದಿನ ಹಬ್ಬ ಬರಲ್ಲ ಅಲ್ವಾ? ದಿನ ಮಾಡ್ತೀವಿ ಹಬ್ಬನ. ಇಂಥ ಸಮಯಗಳಲ್ಲಿ ನಾವೆಲ್ಲರೂ ಅಲ್ಲಿ ಪ್ರೆಸೆನ್ಸಿ ಇರಬೇಕನ್ನೋದು ನನ್ನ ಉದ್ದೇಶ, ನನ್ನ ಪರ್ಸನಲ್ ಒಪಿನಿಯನ್. ಹಾಗೆಯೇ ನೆಲ ಜಲ ವಿಷಯ ಬಂದಾಗಲೂ ಮುಂದಿಂದನೂ ಮುಂಚೂಣಿಯಲ್ಲಿ ನಮ್ಮ ವಾಣಿಜ್ಯ ಚಿತ್ರಮಂಡಳಿ ಭಾಗವಹಿಸ್ತಾ ಬಂದಿದೆ. ಆವತ್ತೂ ಸಹ ಭಾಗವಹಿಸಿದೆ. ಮತ್ತಷ್ಟು ಡೀಟೇಲ್ಸ್ ಅನ್ನು ಕೊಡ್ತಾರೆ ಪವಿತ್ರ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಪವಿತ್ರ, ಈಗ ಡಿಸಿಎಂ ಡಿಕೆ ಶಿವಕುಮಾರ್ ಅವರ ಈ ಸ್ಟೇಟ್ಮೆಂಟ್ಗೆ ವ್ಯಾಪಕ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ನಟ್ಟು ಬೋಲ್ಟು ಸರಿ ಮಾಡೋದು ಗೊತ್ತು ಅನ್ನುವಂತಹ ಹೇಳಿಕೆಗೆ ಈಗ ಫಿಲ್ಮ್ ಚೇಂಬರ್ ಏನು ಹೇಳ್ತಾ ಇದೆ ಅಂತ ಹೇಳಿ? ಪ್ರೇಮ್, ಪರ್ಟಿಕ್ಯುಲರ್ ಆಗಿ ನಟ್ಟು ಬೋಲ್ಟ್ ಅನ್ನ ಟೈಟ್ ಮಾಡ್ತೀವಿ ಅನ್ನುವಂತಹ ಹೇಳಿಕೆಯ ಬಗ್ಗೆ ಫಿಲಂ ಚೇಂಬರ್ಗೂ ಕೂಡ ಅಸಮಾಧಾನ ಇದೆ. ಇದು ಅಧಿಕಾರ ದರ್ಪದ ಮಾತು ಅನ್ನುವಂತಹ ಹೇಳಿಕೆಯನ್ನ ನೇರವಾಗಿ ಫಿಲಂ ಚೇಂಬರ್ನ ಅಧ್ಯಕ್ಷರು ಕೂಡ ಹೇಳಿದ್ರು. ಜೊತೆಗೆ ಸಿನಿಮಾಗಳಿಗೆ ಅನುಮತಿಯ ವಿಚಾರದಲ್ಲಿ ಕೂಡ ಡಿಕೆ ಶಿವಕುಮಾರ್ ಅವರ ಹೇಳಿಕೆಯ ಬಗ್ಗೆ ಅದಕ್ಕೆ ಪ್ರತ್ಯೇಕವಾಗಿರುವಂತಹ ನಿಯಮ ಇದೆ. ಇದರ ಬಗ್ಗೆ ಡಿಕೆ ಶಿವಕುಮಾರ್ ಅವರು ಮಾತನಾಡೋದು ಸರಿಯಲ್ಲ ಅನ್ನುವಂಥದ್ದು ಅವರು ಕೂಡ ಆಕ್ರೋಶವನ್ನ ವ್ಯಕ್ತಪಡಿಸಿದ್ರು. ಸೊ ಅದೇ ಸಮಯದಲ್ಲಿ ಕಲಾವಿದರ ಬಗ್ಗೆಯೂ ಕೂಡ ಫಿಲಂ ಚೇಂಬರ್ಗೆ ಅಸಮಾಧಾನ ಇದೆ. ಯಾಕಂದ್ರೆ ಇಂತಹ ಕಾರ್ಯಕ್ರಮಗಳಿಗೆ ಕಲಾವಿದರು ಬರಬೇಕು, ಕಲಾವಿದರು ಬಂದಾಗಲಷ್ಟೇ ಈ ಕಾರ್ಯಕ್ರಮ ಕಳೆಗಟ್ಟೋದು. ಆದರೆ ಒಂದಿಷ್ಟು ಕಲಾವಿದರು ಪ್ರೋಟೋಕಾಲ್ ಅನ್ನುವಂಥದ್ದನ್ನು ನೋಡ್ತಾರೆ, ಅಥವಾ ಆಮಂತ್ರಣ ಪತ್ರಿಕೆ ಸಿಕ್ಕಿಲ್ಲ, ಅಥವಾ ನಮಗೆ ವೇದಿಕೆಯ ಮುಂಭಾಗ ಕೂರೋದಕ್ಕೆ ಅವಕಾಶ ಕೊಡ್ತಾರೋ ಇಲ್ವೋ, ಈ ರೀತಿಯ ಈಗೋಗಳಿಂದ ಒಂದಿಷ್ಟು ಜನ ಬರೋದಿಲ್ಲ ಅನ್ನುವಂಥದ್ದನ್ನು ಕೂಡ ಪರೋಕ್ಷವಾಗಿ ಹೇಳೋದಕ್ಕೆ ಫಿಲಂ ಚೇಂಬರ್ ಮುಂದಾಗಿತ್ತು. ಆದರೆ ಈ ಹೇಳಿಕೆಯ ಬಗ್ಗೆ ಫಿಲಂ ಚೇಂಬರ್ಗೂ ಕೂಡ ಅಸಮಾಧಾನ ಇದೆ. ಆದರೆ ಬಹುಶಃ ನೇರವಾಗಿ ಫಿಲಂ ಚೇಂಬರ್ ಈ ವಿಚಾರದಲ್ಲಿ, ಅಂದರೆ ಕಲಾವಿದರು ಬರದೇ ಇರೋದ್ರಿಂದ ನೇರವಾಗಿ ಅದನ್ನು ಹೇಳ್ಕೊಳ್ಳೋದಕ್ಕೂ ಕೂಡ ಆಗಲ್ಲ. ಆದರೆ ಅಧಿಕಾರದ ದರ್ಪದಿಂದ ಈ ಮಾತನ್ನ ಹೇಳಿದ್ದಾರೆ ಡಿಕೆ ಶಿವಕುಮಾರ್ ಅನ್ನುವಂಥದ್ದನ್ನ ಅವರು ಕೂಡ ಒಪ್ಕೊಂಡ್ರು. ಓಕೆ, ಥ್ಯಾಂಕ್ ಯು ಪವಿತ್ರ ತಮ್ಮೆಲ್ಲ ಮಾಹಿತಿಗಾಗಿ.